ವಿದ್ಯಾರ್ಥಿಯೊಬ್ಬ ಜನಿವಾರವನ್ನು ಹಾಕಿದ ಕಾರಣಕ್ಕೆ ಸಿಇಟಿ ಪರೀಕ್ಷೆಗೆ ಅವಕಾಶ ಕೊಟ್ಟಿಲ್ಲ. ಇದೇ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಜನಿವಾರ ಹಾಕಿದ್ದಕ್ಕೆ ಪರೀಕ್ಷೆಗೆ ಅವಕಾಶ ಕೊಡದ ಪ್ರಕರಣ ಪಬ್ಲಿಕ್ ಟಿವಿ ವರದಿ ಬಳಿಕ ಕೆಇಎ ಪ್ರತಿಕ್ರಿಯೆ ಕೊಟ್ಟಿದೆ. ಬೀದರ್ ಡಿಸಿ, ಶಿವಮೊಗ್ಗ ಡಿಸಿಗೆ ವರದಿಯನ್ನ ಕೇಳಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಶೀಘ್ರ ವರದಿಯನ್ನ ನೀಡಬೇಕು ಅಂತ ಹೇಳಿ ಕಾರ್ಯನಿರ್ವಾಹಕ ನಿರ್ದೇಶಕರು ಸೂಚನೆ ಕೊಟ್ಟಿದ್ದಾರೆ. ಇಂತಹ ಯಾವುದೇ ಮಾರ್ಗಸೂಚಿಯನ್ನ ನಾವು ಹೊರಡಿಸಿಲ್ಲ, ಇಂತಹ ಯಾವುದೇ ರೀತಿಯ ಸೂಚನೆಗಳನ್ನು ಕೂಡ ನಾವು ಪಾಸ್ ಮಾಡಿಲ್ಲ. ಹೀಗಿದ್ರೂ ಕೂಡ ಯಾಕೆ ಜನಿವಾರಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಜೊತೆ ಕೆಇಎ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂಥ ಪ್ರಸನ್ನ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ನಿಮಗೆ ಈಗಾಗಲೇ ಘಟನೆ ಗೊತ್ತಾಗಿರ್ಬೋದು. ಜನಿವಾರ ಹಾಕಿರೋ ವಿಚಾರಕ್ಕೆ ಬೀದರ್ ಮತ್ತು ಶಿವಮೊಗ್ಗದಲ್ಲಿ ಎಕ್ಸಾಮ್ಗೆ ಸಿಇಟಿ ಎಕ್ಸಾಮ್ ಬಿಡಲಿಲ್ಲ ಅನ್ನುವಂಥದ್ದು. ಈ ಮಾಹಿತಿ ಗೊತ್ತಾಗಿದೆಯಾ? ಏನು ಕ್ರಮಗಳನ್ನು ಕೆಇಎ ತೆಗೆದುಕೊಳ್ತೇನೆ? ನಮಗೆ ಮಾಧ್ಯಮದಲ್ಲಿ ಬೆಳಿಗ್ಗೆ ಸುದ್ದಿ ಬಂದ ನಂತರ ನಾನು ಇಬ್ಬರು ಜಿಲ್ಲಾಧಿಕಾರಿಗಳಿಗೆ ನಾನು ಮಾತಾಡಿದ್ದೀನಿ. ಉನ್ನತ ಶಿಕ್ಷಣ ಸಚಿವರು ಸಹ ಈ ಕುರಿತು ನನ್ನೊಂದಿಗೆ ಮತ್ತು ಜಿಲ್ಲಾಧಿಕಾರಿಗಳೊಂದಿಗೆ ತನಿಖೆ ಮಾಡಲಿಕ್ಕೆ ಹೇಳಿದರು. ಶಿವಮೊಗ್ಗದಲ್ಲಿ ಜನಿವಾರವನ್ನು ತೆಗೆದು ಒಳಗಡೆ ಹೋಗಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ನಿರಾಕರಣೆ ಮಾಡಿದ್ದಾರೆ. ನಂತರ ಅವರು ಪ್ರಿನ್ಸಿಪಾಲ್ ಬಂದುಬಿಟ್ಟು ಅದನ್ನು ಸಮಜಾಯಿಸಿ ಅವರಿಗೆ ಒಳಗಡೆ ಹೋಗಿ ಪರೀಕ್ಷೆ ಬರೆದಿದ್ದಾರೆ. ಆದರೆ ಜನಿವಾರ ತೆಗೀರಿ ಅಂತ ಹೇಳಿರುವಂಥದ್ದು ನಾನು ಖಂಡಿಸ್ತೀನಿ, ತಪ್ಪು. ಯಾಕೆಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಡ್ರೆಸ್ ಕೋಡನ್ನು ಏನು ಕೊಟ್ಟಿತ್ತು ಅಲ್ಲಿ ಎಲ್ಲೂ ನಾವು ಈ ಧಾರ್ಮಿಕ ಸಂಕೇತಗಳನ್ನ ನಾವು ಈ ಸರಿ ನೀಟ್ಗಿಂತನೂ ನಾವು ಬದಲಾವಣೆ ಮಾಡಿ ಕರಿಮಣಿ ಮತ್ತು ಕಾಲುಂಗ್ರ ಸಹ ತೆಗಿಬಾರ್ದು ಅಂತಲೇ ನಾವು ಹೇಳಿದ್ದೀವಿ. ಹಾಗಾಗಿ ನಾವು ಜನಿವಾರ ಅಂತ ಹೇಳುವಂಥ ನಿರ್ದೇಶನ ಇಲ್ಲ. ನಾವು ಭಾಳ ಸ್ಪಷ್ಟವಾಗಿ ಪರೀಕ್ಷೆ ಅಕ್ರಮಗಳನ್ನು ತಡೆಗಟ್ಟುವಂಥದ್ದಕ್ಕೆ ಪೂರಕವಾಗಿರುವಂಥದ್ದು, ಮೂಕ ಮುಚ್ಚುವಂಥದ್ದು, ಕಿವಿ ಮುಚ್ಚುವಂಥದ್ದು, ಇಂಥ ಡ್ರೆಸ್ಗಳನ್ನು ಹಾಕಬಾರ್ದು. ಜೀನ್ಸ್ ಪ್ಯಾಂಟು, ಹೆಚ್ಚು ಜೋಬಿರುವಂಥದ್ದು, ಶೂ ಹಾಕುವಂಥದ್ದು ಹಾಕಬಾರ್ದು ಅಂತ. ಹಾಗಾಗಿ ಶಿವಮೊಗ್ಗದಲ್ಲಿ ಈ ಥರ ಜನಿವಾರ ತೆಗೆದು ನೀವು ಪರೀಕ್ಷೆ ಬರೀಬೇಕು ಅಂತ ಹೇಳಿರುವಂಥದ್ದು ತಪ್ಪು. ಅದು ರಾಜ್ಯದಲ್ಲಿ 775 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿರುವಂಥದ್ದು. ಅದರಲ್ಲಿ ಒಂದು ಪರೀಕ್ಷಾ ಕೇಂದ್ರ ಶಿವಮೊಗ್ಗದ್ದು. ಹಾಗಾಗಿ ಅಲ್ಲಿ ಪರೀಕ್ಷೆಯನ್ನು ಹೇಗೆ ನಡೆಸಬೇಕು, ಯಾವ್ಯಾವ ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಅನ್ನುವಂಥದ್ದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು SP ಅವರ ನೇತೃತ್ವದಲ್ಲಿ ಆಗುತ್ತೆ. ಅವರು ನಿರ್ದೇಶನ ಕೊಟ್ಟಿರ್ತಾರೆ. ಕೊನೆಗೆ ಇದು ಆ ಪರೀಕ್ಷೆ ಅಂತಲೂ ಬರೆದಿದ್ದಾರೆ. ಅಲ್ಲಿ ಜನಿವಾರ ತೆಗೆದು ಬರೀಬೇಕು ಅಂತ ಹೇಳಿರುವಂಥದ್ದು ತಪ್ಪು, ಬಟ್ ಆದರೆ ಪರೀಕ್ಷೆಯನ್ನು ನಂತರ ಬರೆದಿದ್ದಾರೆ. ಬೀದರಲ್ಲಿ ಮಾತ್ರ ಅವರು 4 ಸಬ್ಜೆಕ್ಟಿಗೆ ಸಹ ವಿದ್ಯಾರ್ಥಿ ಅರ್ಜಿಯನ್ನು ಸಲ್ಲಿಸಿದ್ದ. ಫಿಸಿಕ್ಸು ಮತ್ತು ಕೆಮಿಸ್ಟ್ರಿಯನ್ನು ಫಸ್ಟ್ ಡೇ ನಡೀತು, ಪರೀಕ್ಷೆಯನ್ನು ಬರೆದಿದ್ದಾನೆ. ನಿನ್ನೆ ಅವನಿಗೆ ಮ್ಯಾಥ್ಸು ಪರೀಕ್ಷೆಯನ್ನು ಬರೆಯುವಂಥ ಸಂದರ್ಭದಲ್ಲಿ ನೀನು ಜನಿವಾರ ಹಾಕಿದೆಯಾ, ತೆಗೆದು ಬಂದರೆ ಬಿಡ್ತೀವಿ ಅಂತ ಹೇಳಿದರು. ಹಾಗಾಗಿ ನಾನು ತೆಗಿಯಲ್ಲ ಅಂತ ಪರೀಕ್ಷೆಯನ್ನೇ ಬರೀಲಿಲ್ಲ ಅಂತೇಳಿ ವಿದ್ಯಾರ್ಥಿ ಹೋಗಿದ್ದಾನೆ. ಅದರಿಂದ ವಿದ್ಯಾರ್ಥಿಗೆ ಅನ್ಯಾಯ ಆಗಿದೆ. ಮತ್ತು ನಂತರ ನಾನು ಡಾಟಾ ಚೆಕ್ ಮಾಡಿದಾಗ ಅವನು ಮ್ಯಾಥ್ಸ್ ಬರೆದಿಲ್ಲ, ನಂತರ ಮಧ್ಯಾಹ್ನ ಬಂದು ಬಯಾಲಜಿ ಬರೆದಿದ್ದಾನೆ. ಅದ್ರ ಬಗ್ಗೆ ನಾವು ಇಬ್ಬರು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ಒಂದು ವರದಿಯನ್ನು ತರಿಸ್ಕೊಂಡು ಏನು ಮಾಡಬೇಕು ಮುಂದೆ. ಒಂದು, ಜನಿವಾರ ತೆಗೀರಿ ಅಂತೇಳಿರುವಂಥದ್ದು ತಪ್ಪು. ನಾವು ಮುಂದಿನ ದಿನಗಳಲ್ಲಿ ಖಂಡಿತ ಕಠಿಣವಾದಂತಹ ಒಂದು ಮಾರ್ಗಸೂಚಿಗಳನ್ನು ಸ್ಪಷ್ಟವಾಗಿ ಈಗಲೂ ಸಹ ಸ್ಪಷ್ಟವಾಗಿ ಇದೆ, ಆದರೆ ಇನ್ನೂ ಹೆಚ್ಚಿನ ರೀತಿ ನಾವು ತರಬೇತಿಯನ್ನು ಕೊಟ್ಟು ಯಾವುದೇ ಧಾರ್ಮಿಕ ಭಾವನೆಗಳಿಗೆ ಆಗದಿಲ್ದಿರೋ ಥರ, ಘಾಸಿ ಆಗದಿಲ್ದಿರೋ ಥರ ನಾವು ಕ್ರಮ ಕೈಗೊಳ್ತೀವಿ. ಬೀದರ್ ವಿದ್ಯಾರ್ಥಿಗೆ ಏನು ನಾವು ಮ್ಯಾಥ್ಸ್ ಬರೆದಿಲ್ದಿರೋದ್ರಿಂದ ಒಂದು ವೇಳೆ ಅವನು ವಿದ್ಯಾರ್ಥಿ ಇಂಜಿನಿಯರಿಂಗ್ ಆಗುವಂಥ ಕನಸೇನಾದರೂ ಕಂಡಿದ್ದ ಅಂತಂದರೆ ಮ್ಯಾಥ್ಸ್ ಆಧಾರದ ಮೇಲೆ ನಾವು ರ್ಯಾಂಕ್ ಕೊಡುವಂಥದ್ದು ಕ್ರಮ ಉಂಟು. ಹಾಗಾಗಿ ಆ ಕುರಿತು ಜಿಲ್ಲಾಧಿಕಾರಿಗಳು ವರದಿಯನ್ನು ತೆಗೆದುಕೊಂಡು ನಮ್ಮ ಒಂದು ಅಧಿಕಾರಿಗಳ ಹಂತದಲ್ಲಿ ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರ ಕಂಡುಹಿಡಿತೀವಿ. ಬಟ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿದ್ಯಾರ್ಥಿಗಳ ಪರವಾಗಿ ಇರುತ್ತೆ. ತಾವೀಗ 2 ದಿನ ಪರೀಕ್ಷೆ ಆದಂಥ ಸಂದರ್ಭದಲ್ಲೂ ತಾವು ನೋಡಿದ್ದೀರಾ, ಹೆಚ್ಚು ಪಾರದರ್ಶಕವಾಗಿ ಪರೀಕ್ಷೆ ಮಾಡಬೇಕು ಅಂತ ಸಾಕಷ್ಟು ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಈ 2 ಘಟನೆಯಿಂದ ನಮಗೆ ಖಂಡಿತ ನೋವಾಗಿದೆ. ಅದು ಆಗಬಾರ್ದಾಗಿತ್ತು. ಮುಂದಿನ ದಿನದಲ್ಲಿ ಆಗದಿಲ್ದಿರೋ ಥರ ಎಲ್ಲ ಕ್ರಮಗಳನ್ನು ನಾವು ಕೈಗೊಳ್ತೀವಿ. ಸರ್, ಸಹಜವಾಗಿ ನೀವು ಎಕ್ಸಾಮ್ಗೆ ಇನ್ನೂ 10 ದಿನ 12 ದಿನ ಇದ್ದಾಗೆ ನೀವು ಮಾರ್ಗಸೂಚಿಗಳನ್ನು ಪ್ರಕಟ ಮಾಡಿದ್ರಿ. ಡ್ರೆಸ್ ಕೋಡ್ ಆಗಿರ್ಬೋದು, ಏನೇನು ತರಬೇಕು ಇರಬಾರ್ದು ಅಂತ. ಸಿಬ್ಬಂದಿಗಳು ಇದ್ರ ಬಗ್ಗೆ ಅರಿವಿರಲಿಲ್ವಾ? ಅಕಸ್ಮಾತ್ ಇನ್ ಕೇಸ್ ಏನಾದರೂ ಗೊಂದಲ ಇದ್ದರೆ ಕೆಇಗೆ ನೀವು ಅವರು ಹೇಳ್ಬೋದಾಗಿತ್ತು, ಈ ಥರದ್ದು ಗೊಂದಲದ ಏನು ಮಾಡ್ಬೋದು, ಈ ಥರದ್ದೇನು ನಿಮ್ಮ ಹತ್ರ ಬಂದಿರಲಿಲ್ವಾ ಘಟನೆಗಳು ಅಥವಾ ವಿಚಾರ ಬಂದಿರಲಿಲ್ವಾ ಅಂತ? ಉನ್ನತ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲೇ SP ಮತ್ತು DC DDP ಅವರಿಗೆಲ್ಲರಿಗೂ ನಾವು 10-12 ದಿವಸದ ಮೊದಲೇ ವಿಡಿಯೋ ಸಂವಾದ ಮಾಡಿ ಎಲ್ಲ ಮಾರ್ಗದರ್ಶನವನ್ನು ನೀಡಿದ್ವಿ. ಲಿಖಿತವಾಗಿ ಸಹ ಮಾರ್ಗಸೂಚಿಗಳನ್ನು ಕೊಟ್ಟಿದ್ವಿ. ಪ್ರತಿ ಕಾಲೇಜು ಹಂತದಲ್ಲಿ, ಜಿಲ್ಲಾಧಿಕಾರಿಗಳ ಹಂತದಲ್ಲಿ ತರಬೇತಿಯನ್ನು ಮಾಡುವಂಥದ್ದಕ್ಕೆ ನಾವು ನಿರ್ದೇಶನ ಕೊಟ್ಟಿದ್ವಿ. ಒಂದು ವೇಳೆ ಅವರಿಗೇನಾದ್ರೂ ಗೊಂದಲ ಇತ್ತು ಅಂತಂದಿದ್ದರೆ ಅವರು ಖಂಡಿತ ಆ ಒಂದು ಎಕ್ಸಾಮಿನೇಷನ್ ಸೆಂಟರಲ್ಲೇ DCದು ಒಬ್ಬರು ರೆಪ್ರೆಸೆಂಟೇಟಿವ್ ಡಿಸ್ಟಿಕ್ ಮಟ್ಟದ ಅಧಿಕಾರಿ ಇರ್ತಾರೆ. ನಮ್ಮದು ಕಂಟ್ರೋಲ್ ರೂಮು ಕಾರ್ಯನಿರ್ವಹಿಸ್ತಾ ಇರುತ್ತೆ. ಮತ್ತು DC AC ಎಲ್ಲರೂ ಅವತ್ತು ಎಲ್ಲ ಫೋನ್ ಆನ್ ಇಟ್ಕೊಂಡು ಸ್ಮೂತಾಗಿ ಇದು ಆಗಬೇಕು ಪರೀಕ್ಷೆ ಅನ್ನುವಂಥದ್ರಲ್ಲಿರ್ತಾರೆ. ಖಂಡಿತ ಆ ಪ್ರಿನ್ಸಿಪಲ್ ಅದನ್ನು ಗಮನಕ್ಕೆ ತರ್ಬೋದಾಗಿತ್ತು. ಇಷ್ಟು
ಅಮಾನವೀಯವಾಗಿ ನಡ್ಕೊಳ್ಳುವಂಥದ್ದು ಅಗತ್ಯ ಇರಲಿಲ್ಲ. ಅಲ್ಲಿ ಯಾರು ತಿಳುವಳಿಕೆ ಇಲ್ದಿರ ಗೇಟಲ್ಲಿರುವಂಥ ಸಿಬ್ಬಂದಿ ಮಾಡಿರುವಂಥದ್ದು ಇವತ್ತು ಮಾಧ್ಯಮಗಳಲ್ಲಿ ಸರ್ಕಾರ, ಪ್ರಾಧಿಕಾರ, ಅಧಿಕಾರಿಗಳು ಎಲ್ಲರಿಗೆ ಹೇಳ್ತಾ ಇದ್ದಾರೆ, ಜನ ಸಹ ಮಾತಾಡ್ತಾ ಇದ್ದಾರೆ. ಬಟ್ ಆದರೆ ಯಾರೋ 775 ಪರೀಕ್ಷಾ ಕೇಂದ್ರಗಳಲ್ಲಿ ಶಿವಮೊಗ್ಗ ಮತ್ತು ಬೀದರ್ದು 2 ಪರೀಕ್ಷಾ ಕೇಂದ್ರದಲ್ಲಿ ಗೇಟಲ್ಲಿರುವಂತಹ ಒಬ್ಬರು ಸಿಬ್ಬಂದಿ ಮಾಡಿರುವಂಥ ಒಂದು ತಪ್ಪಿದು. ನಮ್ಮ ನಿಯಮವನ್ನು ಸರಿಯಾಗಿ ಅರ್ಥೈಸ್ಕೊಳ್ಳದೆ ಮಾಡಿರುವಂತಹ ತಪ್ಪೇನೆ. ಬಟ್ ನಿರ್ದೇಶನಗಳೆಲ್ಲದೂ ಇತ್ತು. ಅದು ಯಾಕೆ ಆ ರೀತಿ ತಪ್ಪು ಮಾಡಿದ್ದಾರೆ ಅದು ಜಿಲ್ಲಾಧಿಕಾರಿಗಳು ತನಿಖೆ ಮಾಡಿ ನಮಗೆ ರಿಪೋರ್ಟ್ ಕೊಡ್ತಾರೆ. ಅವ್ರ ಹಂತದಲ್ಲಿ ಸಹ ಕ್ರಮ ತಗೊಳ್ಳೋದಕ್ಕೆ ಸಾಕಷ್ಟು ಅಧಿಕಾರಿಗಳಿದ್ದಾವೆ. ನಮ್ಮ ಹಂತದಲ್ಲಿ ಏನು ಬರಬೇಕು ನಾವು ಸಹ ಅದನ್ನು ಮಾಡ್ತೀವಿ. ಸಹಜವಾಗಿ ಇದೊಂದು ಧರ್ಮಕ್ಕೆ, ಒಂದು ಸಮುದಾಯಕ್ಕೆ ತಳುಕಾಕೊಳ್ತಾ ಇದೆ. ಬ್ರಾಹ್ಮಣ ಸಂಘಟನೆಗಳು, ಅನೇಕ ಜನ ರಾಜಕಾರಣಿಗಳು, BJP ಪಕ್ಷ ಎಲ್ಲರೂ ಕೂಡ ಇದನ್ನು ವಿರೋಧ ಮಾಡ್ತಿದ್ದಾರೆ. ಬೇರೆ ಸಮುದಾಯಕ್ಕೆ ಒಂದು ರೀತಿಯಾದಂಥ ನಿಯಮಗಳಿರ್ತಾವ, ಹಿಂದೂ ಸಮುದಾಯಕ್ಕೆ ಒಂದು ರೀತಿಯಾದ ಈ ರೀತಿಯಾದಂತಹ ಪ್ರಕ್ರಿಯೆಗಳಾಗ್ತಿದ್ದಾವೆ. ಇದಕ್ಕೇನು ಹೇಳ್ತೀರಾ ಸರ್? ಈಗ ಪ್ರತಿ ವಿಷಯವನ್ನು ಏನಾದರೂ ಘಟನೆಗಳಾದಾಗ ಸಾಮಾನ್ಯವಾಗಿ ಸರ್ಕಾರದ ವಿರುದ್ಧವಾಗಿ ಮಾಡುವಂಥದ್ದು ಸಾಮಾನ್ಯ ಎಲ್ಲ ವಿಚಾರಗಳಲ್ಲಿ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಆದರೆ ನಾವು ಪ್ರಾಧಿಕಾರ ಆಗಿ ನಮ್ಮ 3,30,000 ವಿದ್ಯಾರ್ಥಿಗಳು ಅರ್ಜಿ ಹಾಕಿ ನಿನ್ನೆ 3,12,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ನಾವಂತೂ ಒಂದೇ ನಿಯಮ ಮಾಡಿದ್ದೀವಿ. ಯಾವ ವಿದ್ಯಾರ್ಥಿ, ಎಲ್ಲ ಜಾತಿ ವಿದ್ಯಾರ್ಥಿಗಳು, ಎಲ್ಲ ಧರ್ಮದ ವಿದ್ಯಾರ್ಥಿಗಳು ಬರೆದಿದ್ದಾರೆ. ನಾವು ಯಾರಿಗೆ ಬೇರೆ ಬೇರೆ ನಿಯಮ ಏನು ಮಾಡಿಲ್ಲ. ಈಗ ಉದಾಹರಣೆಗೆ ಹಿಂದಿನ ಪರೀಕ್ಷೆಗಳಲ್ಲೆಲ್ಲರಿಗೂ ಬೇರೆ ಬೇರೆ ರೀತಿಯೆಲ್ಲ ಆಗಿತ್ತು. ನಾವು ಈ ಥರ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಉದಾಹರಣೆಗೆ ನಾವು ಮೂಕ ಮತ್ತು ಕಿವಿ ಮುಚ್ಚದಿಲ್ದಿರುವಂತಹ ಬಟ್ಟೆಗಳು ಅಂತೇಳಿ ಎಲ್ಲರೂ ಸಹಕರಿಸಿದ್ದಾರೆ ನಮಗೆ. ಪರ್ಟಿಕ್ಯುಲರಾಗಿ ನಾವು ಯಾವುದೇ ಜಾತಿ ಮತ್ತು ಧರ್ಮಕ್ಕೆ ಕುರಿತು ನಾವು ಮಾರ್ಗಸೂಚಿಯನ್ನು ಕೊಟ್ಟಿಲ್ಲ. ದಯಮಾಡಿ ವಿರೋಧಿಸುವಂಥವರಿಗೆ ನಾನು ವಿನಂತಿ ಮಾಡಿಕೊಳ್ಳುವಂಥದ್ದು, ಇದು ವಿದ್ಯಾರ್ಥಿಗಳ ಒಂದು ವಿಷಯ ಇದೆ. ಇದನ್ನು ಬೇರೆ ಬಳಸದೇ ಇರುವಂತೆ ನೋಡ್ಕೊಳ್ಳುವಂಥದ್ದು ನಮ್ಮೆಲ್ಲರ ಒಂದು ಹೊಣೆಗಾರಿಕೆ ಸಹ ಇದೆ. ಅದೇನು ತಪ್ಪಾಗಿದೆ ಸರಿಪಡಿಸುವಂಥದ್ದಕ್ಕೆ ನಾವು ಇದ್ದೀವಿ. ಆಮೇಲೆ ಇನ್ನೂ ಒಂದು ವಿಶೇಷವಾಗಿ ನಿನ್ನೆ 775 ಪರೀಕ್ಷಾ ಕೇಂದ್ರಗಳಲ್ಲಿ ಸುಮಾರು ನಮ್ಮ ಡೇಟಾ ಪ್ರಕಾರ ಸುಮಾರು ಒಂದು 20,000 ಸಿಬ್ಬಂದಿಗಳು ಬೇರೆ ಬೇರೆ ಹಂತದಲ್ಲಿ, ಅದು ಹೋಮ್ ಗಾರ್ಡ್ಸ್ ಇರ್ಬೋದು, ಪೊಲೀಸ್ ಇರ್ಬೋದು, 20,000ಕ್ಕಿಂತ ಹೆಚ್ಚು ಸರ್ಕಾರಿ ನೌಕರರು ಕೆಲಸ ಮಾಡಿದ್ದಾರೆ. ಅವರೆಲ್ಲರೂ ವಿದ್ಯಾರ್ಥಿಗಳ ಪರವಾಗಿ ಪರೀಕ್ಷೆ ಸುಸೂತ್ರವಾಗಿ ಆಗಬೇಕು ಅಂತೇಳಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಯಾವುದೋ 2 ಸೆಂಟ್ರಲ್ ಆಗಿರುವಂಥದ್ದನ್ನು ಜನರಲೈಸ್ ಮಾಡಿ ಇಡೀ ನಾವು ಮಾಡಿದ ತಪ್ಪು ಅಂತ ಹೇಳುವಂಥದ್ದು ಸರಿಯಲ್ಲ. ಆ 20,000 ಸಿಬ್ಬಂದಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಪರವಾಗಿ ಕೆಲಸ ಮಾಡಿರೋದ್ರಿಂದ ಜಿಲ್ಲಾ ಮಟ್ಟದಲ್ಲಿ ಅವರು ಮಾರ್ಗಸೂಚಿಯನ್ನು ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದರೂ ಸಹ ಯಾರೋ ಗೇಟಲ್ಲಿರುವಂತಹ ಒಬ್ಬ ಸಿಬ್ಬಂದಿ ಜನಿವಾರ ತೆಗಿಬೇಕು ಅಂತೇಳಿ ಹೇಳಿರುವಂಥದ್ದು ತಪ್ಪು. ಅದರಿಂದ ನೋವಾಗಿರುವಂಥವರಿಗೆ ನಾನು ನಮ್ಮ ಪರವಾಗಿ ಜಿಲ್ಲೆಗಳಲ್ಲಿ ಎಲ್ಲರೂ ಕೆಲಸ ಮಾಡಿರೋದ್ರಿಂದ ನಾನು ಪ್ರಾಧಿಕಾರದ ವತಿಯಿಂದ ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ. ನೋವಾಗಿದ್ದವರಿಗೆ ಕ್ಷಮೆ ಸಹ ಕೇಳ್ತೀನಿ. ಆದರೆ ಇದನ್ನು ದೊಡ್ಡದು ಮಾಡೋದು ಬೇಡ. ವಿದ್ಯಾರ್ಥಿಗಳ ವಿಚಾರ ಇರೋದ್ರಿಂದ ನಾವು ಅದನ್ನು ಸರಿ ಮಾಡೋಣ. ಮುಂದೆ ಆಗದಿಲ್ದಿರೋ ಥರ ಬ್ರಾಹ್ಮಣರಿಗೆ ಅಂತ ಅಲ್ಲ, ಈಗ ಜನಿವಾರದ ಥರನೇ ಈಗ ಲಿಂಗಾಯತರು ಎಲ್ಲ ಲಿಂಗಧಾರಣೆ ಸಹ ಮಾಡ್ಕೊಂಡು ಬರ್ತಾರೆ. ಹಾಗಾಗಿ ಯಾವ ಧರ್ಮಕ್ಕೆ ನೋವಾಗುವಂತಹ ಯಾವ ಮಾರ್ಗಸೂಚಿಗಳನ್ನು ಪ್ರಾಧಿಕಾರ ಆಗಲಿ ಸರ್ಕಾರ ಆಗಲಿ ಮಾಡಿ ಒಬ್ಬರಿಗೆ ನೋವು ಮಾಡಬೇಕು ಅಂತ ಉದ್ದೇಶ ಇರಲ್ಲ. ಬಟ್ ಈ ವಿಷಯನ ತಗೊಂಡು ಬೇರೆ ಬೇರೆ ರೀತಿ ಅದನ್ನು ಮಾಡುವಂಥದ್ದು ವಿದ್ಯಾರ್ಥಿಗಳ ವಿಷಯ ಆಗಿರೋದ್ರಿಂದ ಸೂಕ್ತ ಅಲ್ಲ. ಈ ವಿಷಯನ ಅಷ್ಟಕ್ಕೇ ಕೈ ಬಿಡಬೇಕು. ತಪ್ಪಾಗಿರೋದನ್ನು ನಾವು ಸರಿಪಡಿಸ್ಕೊಂಡು. ಕೊನೆ 2 ಪ್ರಶ್ನೆ ಸರ್. ಒಂದನೇ ಪ್ರಶ್ನೆ, ಈಗ ಈ ರೀತಿ ಮಾಡಿದಂತಹ ಪರೀಕ್ಷಾ ಕೇಂದ್ರದ ಸಿಬ್ಬಂದಿಗಳ ಮೇಲೆ ಕ್ರಮ ಏನಾದರೂ ತೆಗೆದುಕೊಳ್ತೀರಾ? ಖಂಡಿತ. ಈಗ ಪರೀಕ್ಷಾ ಕೇಂದ್ರದಲ್ಲಿ ಗೇಟಲ್ಲೇ ಉದಾಹರಣೆಗೆ 100 ವಿದ್ಯಾರ್ಥಿಗಳ ಪರಿಶೀಲನೆ ಮಾಡೋದಕ್ಕೆ ಒಬ್ಬ ಹೋಮ್ ಗಾರ್ಡನ್ನು ನಾವು ನೇಮಕ ಮಾಡಿದ್ವಿ. 100 ವಿದ್ಯಾರ್ಥಿಗಳು ಫೇಸ್ ರೆಕಗ್ನೈಸೇಷನ್ ಮಾಡೋದಕ್ಕೆ ಒಬ್ಬ ವಾಲಂಟಿಯರಿಗೆ ನೇಮಕ ಮಾಡಿದ್ವಿ. ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ ಒಬ್ಬರು ಇನ್ಸ್ಪೆಕ್ಟ್ರು ಅಥವಾ PSI ಅಥವಾ 2 ಕಾನ್ಸ್ಟೇಬಲಿಗೆ ನೇಮಕ ಮಾಡುವಂಥದ್ದಕ್ಕೆ SP ಗೆ ನಿರ್ದೇಶನ ಇತ್ತು. ಇದು ನಡೆದಂಥ ಸಂದರ್ಭದಲ್ಲಿ ಯಾರು ಈ ನ್ಯೂಸೆನ್ಸ್ ಮಾಡಿದ್ದಾರೆ, ಯಾರು ಆ್ಯಕ್ಚುಲಿ ಆ ಥರ ಒಂದು ಜನಿವಾರ ತೆಗಿಬೇಕು ಅನ್ನುವಂಥ ಹಂತಕ್ಕೆ ಹೋಗಿದ್ದಾರೆ, ಆ ಹುಡುಗರು ರಿಕ್ವೆಸ್ಟ್ ಮಾಡಿದರೆ ಸಹ ಅದನ್ನು ಜಿಲ್ಲಾಧಿಕಾರಿಗಳಾಗಲೇ ತನಿಖೆ ಮಾಡ್ತಾ ಇದ್ದಾರೆ. ಏಕೆಂದರೆ ಎಲ್ಲ ಕಾಲೇಜುಗಳಲ್ಲೂ ಗೇಟಲ್ಲಿ CC ಕ್ಯಾಮ್ರಾ ಸಹ ಇದೆ, ಕೆಲವರು ರೆಕಾರ್ಡಿಂಗ್ ಸಹ ಮಾಡ್ತಾರೆ. ಹಾಗಾಗಿ ಯಾರು ಇದನ್ನು ತಪ್ಪು ಮಾಡಿದ್ದಾರೆ, ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ, ಜಿಲ್ಲಾಧಿಕಾರಿಗಳಿಗೇ ಸಂಪೂರ್ಣ ಅಧಿಕಾರ ಇದೆ. ಈಗ ಉದಾಹರಣೆಗೆ ಪೊಲೀಸು ಇಲಾಖೆ ಅದಿಂದಲೂ ಬರುವಂಥವ್ರಾದರೆ SP ಅವರಿಗೇ ಅಧಿಕಾರ ಇದೆ. ಹಾಗಾಗಿ ಅದು ಕ್ರಮ ಅಂತೂ ಖಂಡಿತ ತಗೊಳ್ತಾರೆ. ಅದು ಸರ್ಕಾರ ಹೇಳಿದೆ, ಮಂತ್ರಿಯವರು ಹೇಳಿದ್ದಾರೆ. ಬಟ್ ಅದರ ತಕ್ಷಣ ನಾನು ಇಂಥವ್ರಿಗೆ ಮಾಡೇ ಬಿಡ್ತೀವಿ ಅಂತ ನಾನು ಹೇಳುವಂಥದ್ದಕ್ಕೆ ಹಾಗಲ್ಲ. ನಾವು ಮುಂದೆ ಆಗದಿಲ್ದಿರೋ ಥರ ಬೇಕಾದ ಎಲ್ಲ ಕ್ರಮ ತಗೊಳ್ತೀವಿ. ಬಟ್ ಆ ತಪ್ಪಿತಸ್ಥರಿಗೆ ಕ್ರಮವನ್ನು ಸಹ ತಗೊಳ್ಳುವಂಥದ್ದಕ್ಕೆ ಸರ್ಕಾರ ನಿರ್ದೇಶನ ನೀಡಿದೆ. ಸರ್, ಕೊನೆ ಪ್ರಶ್ನೆ. ಬೀದರ್ ಹುಡುಗ ಈಗ ಗಣಿತ ವಿಷಯದಿಂದ ವಂಚಿತನಾಗಿದ್ದಾನೆ. ಸಹಜವಾಗಿ ಅವನಿಗೊಂದು ಡ್ರೀಮ್ ಇರುತ್ತೆ, ನಾನು ಎಂಜಿನಿಯರಿಂಗ್ ಹೋಗಬೇಕು ಅಂತ. ಈಗ 3 ಪರೀಕ್ಷೆಯನ್ನು ಬರೆದು ಒಂದು ಪರೀಕ್ಷೆ ಬರೆದಿದ್ರೆ ರ್ಯಾಂಕ್ ಸಿಗೋದಿಲ್ಲ. ಸೊ ಅವನಿಗೇನು ಮರು ಪರೀಕ್ಷೆ ಬರೆಸ್ತೀರಾ ಅಥವಾ ಅವನಿಗೇನಾದರೂ ಅವರೇಜ್ ಮಾರ್ಕ್ಸ್ ಕೊಟ್ಟು ರ್ಯಾಂಕ್ ಕೊಡ್ತೀರಾ? ಯಾವ ರೀತಿ ಅವನಿಗೆ ನ್ಯಾಯವನ್ನು ಒದಗಿಸ್ಕೊಡುವಂಥ ಕೆಲಸ KA ಮಾಡುತ್ತೆ? ಬೀದರ್ ವಿದ್ಯಾರ್ಥಿ PCMBಗೆ ಅರ್ಜಿ ಹಾಕಿದ್ದಾನೆ.
ಮ್ಯಾಥ್ಸ್ ಬರೆದಿಲ್ಲ, PCB ಬರೆದಿದ್ದಾನೆ. PCB ಬರೆದಿದ್ದರೆ ನಮ್ಮಲ್ಲಿ ಇಂಜಿನಿಯರಿಂಗ್ ಬಿಟ್ಟು ಉಳಿದಿದ್ದೆಲ್ಲ ರ್ಯಾಂಕ್ ಬರುತ್ತೆ ಅವನಿಗೆ. ಅಲೈಡೆಲ್ ಸೈನ್ಸಸ್ಸು, ನರ್ಸಿಂಗು, ಫಾರ್ಮ್ ಸೈನ್ಸಸ್ ಎಲ್ಲ ರ್ಯಾಂಕು ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇಂಜಿನಿಯರಿಂಗ್ ರ್ಯಾಂಕ್ ಬೇಕು ಅಂದರೆ ಅವ್ನು ಮ್ಯಾಥ್ಸ್ ಬರೀಬೇಕಾಗಿತ್ತು. ಈಗ ಮ್ಯಾಥ್ಸ್ ಬರೆದಿಲ್ಲ, ನಮ್ಮ ಕಡೆಯಿಂದ, ನಮ್ಮ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಕಡೆಯಿಂದನೇ ತಪ್ಪಾಗಿ ಅವನು ಮ್ಯಾಥ್ಸ್ ಬರೆಯೋದ್ರಿಂದ ವಂಚಿತನೇ ಆಗಿದ್ದಾನೆ ಅಂತಂದರೆ ಅದಕ್ಕೆ ನ್ಯಾಯ ಕೊಡುವಂತಹ ಜವಾಬ್ದಾರಿ ನಮ್ಮದು ಮೇಲಿರುತ್ತೆ. ಈಗ ನಾನು ಇನ್ನು ನಿನ್ನೆ ಇನ್ಸಿಡೆಂಟ್ ಆಗಿರುವಂಥದ್ದು, ಜಿಲ್ಲಾಧಿಕಾರಿಗಳು ಅವ್ರ ಹಂತದಲ್ಲಿ ತನಿಖೆ ಮಾಡಿ ವರದಿ ತಗೊಂಡು ಜಿಲ್ಲಾಧಿಕಾರಿಗಳು, ನಮ್ಮ ಉನ್ನತ ಶಿಕ್ಷಣ ಸಚಿವರು ಅದನ್ನು ಸಬ್ಮಿಟ್ ಮಾಡಿ ಆ ವಿದ್ಯಾರ್ಥಿಗೆ ಅನ್ಯಾಯ ಆಗದಿಲ್ದಿರೋ ಥರ ನಾವೊಂದು ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಸದ್ಯದಲ್ಲಿ ಅದನ್ನು ನಾವು ತೀರ್ಮಾನ ಮಾಡಿ ಮಾಧ್ಯಮದವ್ರಿಗೆ ನಾನು ತಿಳಿಸ್ತೀನಿ. ಒಟ್ಟು ಆ ಹುಡುಗನಿಗೆ ಅನ್ಯಾಯ ಆಗಲ್ಲ, ಇಂಜಿನಿಯರಿಂಗ್ ಸೀಟ್ ತಗೊಳ್ಳೋದಕ್ಕೂ ಅನ್ಯಾಯ ಆಗದ ರೀತಿ ಒಂದು ಸೂತ್ರವನ್ನು ಕಂಡುಹಿಡಿತೀರಾ? ಖಂಡಿತ ವಿದ್ಯಾರ್ಥಿಗಂತೂ ಅನ್ಯಾಯ ಆಗದಿಲ್ದಿರೋ ಥರ ನಾವೊಂದು ಕ್ರಮ ತಗೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಸರ್, ಕೊನೆಯ ಪ್ರಶ್ನೆ, ಈ ರೀತಿ ಇನ್ಸಿಡೆಂಟ್ಗಳಾದಾಗ ಸಹಜವಾಗಿ ಒಳ್ಳೆ ಕೆಲಸ ಮಾಡಿದಂಥ ಕೆ ಮೇಲೆ ಕಪ್ಪು ಚುಕ್ಕೆ ಬಂದ್ಬಿಡುತ್ತೆ. ಕೊನೆಯದಾಗಿ ಈ ರೀತಿಯಾದಂಥ ಘಟನೆ ಬಗ್ಗೆ ನೀವೇನು ಹೇಳ್ತೀರಾ ಸರ್? ನಾವು ಇನ್ನೂ ಜಾಗರೂಕರಾಗಿರಬೇಕು. ಈಗ ನಮ್ಮ ಹಂತದ್ದು ಕೆಲಸಕ್ಕೆ ನಾವು ಹೆಚ್ಚು ಫೋಕಸ್ ಮಾಡಿ ಜಿಲ್ಲಾ ಹಂತದಲ್ಲಿ, ಯಾಕೆಂದರೆ ಜಿಲ್ಲಾಧಿಕಾರಿಗಳು ಎಲ್ಲರೂ ತುಂಬ ಹಿರಿಯ ಅಧಿಕಾರಿಗಳಿರ್ತಾರೆ, ಅವರಿಗೆ ಸಹ ಸಾಕಷ್ಟು ಜವಾಬ್ದಾರಿಗಳಿರುತ್ತೆ. ಇದೊಂದು ಪಾಠ KEಗೆ ಮತ್ತು ಎಲ್ಲ ಜಿಲ್ಲೆಗಳಿಗೆ ಸಹ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಜಾಗರೂಕರಾಗಿ ನಾವು ಮಾರ್ಗದರ್ಶನವನ್ನು ಮಾಡ್ಕೊಂಡು ಪರೀಕ್ಷೆ ಮಾಡುವಂಥದ್ದಕ್ಕೆ ಒಂದು ಪಾಠ. ಮುಂದಿನ ದಿನಗಳಲ್ಲಿ ಈ ಥರ ಯಾವುದೇ ಒಂದು ಸಮಾಜಕ್ಕೆ ಯಾವುದೇ ಒಂದು ಅತಾಚುರ್ಯ ಆಗಿ ನೋವಾಗದಿಲ್ದಿರೋ ಥರ ಪರೀಕ್ಷೆ ನಡೆಸುವಂಥ ಎಲ್ಲ ಕಟ್ಟುನಿಟ್ಟಿನ ಕ್ರಮವನ್ನು ನಾವು ಕೈಗೊಳ್ತೀವಿ. ಇದಿಷ್ಟು ಪ್ರಸನ್ನ ಅವರ ಮಾತು. ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆ ಶ್ರೀನಿವಾಸ ರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು.